ಸ್ನೇಹಿತರೆ ನಮಸ್ಕಾರ. ಹಂಸ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಬಾಲಕೃಷ್ಣ. ನಾವಿವತ್ತು ಪಡುಬಿದ್ರೆಯಲ್ಲಿರುವ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನಕ್ಕೆ ಬಂದಿದ್ದೇವೆ. ನೀವು ನೋಡ್ತಾ ಇದ್ದೀರಿ, ಈ ದೇವಸ್ಥಾನ ಪಡುಬಿದ್ರೆಯ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದಿಂದ ಸುಮಾರು 500 ಮೀಟರ್ ದೂರದಲ್ಲಿ ಅದೇ ರೋಡ್ನಲ್ಲಿ ಉಂಟು. ಮುಂದೆ ಬಂದರೆ ನಿಮಗೆ ಸಿಗ್ತದೆ. ಅತ್ಲೆಯಿಂದ ಬರ್ತಾ ನಿಮಗೆ ಎಡಬದಿಯಲ್ಲಿ ಅಂದರೆ ಪಶ್ಚಿಮಕ್ಕೆ ಮುಖ ಮಾಡಿ ಇರುವಂಥ ದೇವಸ್ಥಾನ ಇದು. ಸುಮಾರು 250 ವರ್ಷಗಳ ಹಿಂದಿನ ದೇವಸ್ಥಾನ. ವೆಂಕಟರಮಣ ದೇವಸ್ಥಾನ GSB ಸಮುದಾಯದ ಆರಾಧನಾ ಮಂದಿರ. ಸಾಮಾನ್ಯವಾಗಿ ಇಲ್ಲಿ ವರ್ಷದಲ್ಲಿ ವೈಕುಂಠ ಏಕಾದಶಿ, ನವರಾತ್ರಿ ಅಂತಹ ವಿಶೇಷ ಹಬ್ಬಗಳು ನಡೀತದೆ. ರೋಡ್ ಬದಿಯಲ್ಲಿ ನಿಮಗೆ ಬಂದರೆ ಈ ದೇವಸ್ಥಾನ ಸಿಗ್ತದೆ. ಸುಮಾರು ಅಂದವಾದ ದೇವಸ್ಥಾನ ನೋಡ್ತಾ ಇರ್ಬೋದು ನೀವು. ಇಲ್ಲಿರುವ ಮೂರ್ತಿ ಕಾರ್ಕಳದಿಂದ ಬಂದದ್ದು ಅಂತ ಹೇಳ್ತಾರೆ. ಇತಿಹಾಸದಲ್ಲಿ ಕಾರ್ಕಳದಿಂದ ಬಂದದ್ದು. ಬರುವಾಗ ಹಿಂದೆ ಒಂದು ದೈವ ಕೂಡ ಹಿಂಬಾಲಿಸಿಕೊಂಡು ಬಂದಿದೆ. ಅದನ್ನು ನಾನು ಮುಂದೆ ತೋರಿಸ್ತೀನಿ ಯಾವ ದೈವ ಅಂತ. ಇದು ದೇವಸ್ಥಾನದ ಒಳಬದಿ ಬಂದ ಕೂಡಲೇ ನಿಮಗೆ ಸಿಗುವಂಥದ್ದು ಕುಡಿಮರ. ಅದರ ಎದುರು ತುಳಸಿ, ಶ್ರೀ ಲಕ್ಷ್ಮೀ ವೆಂಕಟೇಶು ವಿಜಯತೆ ಅಂತ ಬರೆದಿದ್ದಾರೆ. ಅದರ ಮುಂದೆ ಮತ್ತೊಂದು ಸಣ್ಣ ತುಳಸಿ ಕಟ್ಟೆ ಹಾಗೆ ಇಟ್ಟಿದ್ದಾರೆ. ನಾವೀಗ ದೇವಸ್ಥಾನದ ಒಳಗೆ ಬಂದಿದ್ದೇವೆ. ನೀವು ನೋಡ್ತಾ ಇರ್ಬೋದು, ಆಚೆ ಈಚೆ ಜಯ ವಿಜಯರು, ಒಳಗೆ ಲಕ್ಷ್ಮೀ ವೆಂಕಟರಮಣ ಮೂರ್ತಿ, ತೀರ್ಥ ಪ್ರಸಾದ ಕೊಡುವಂಥ ಸ್ಥಳ, ಆಫೀಸು, ದೇವಸ್ಥಾನದ ಕಚೇರಿ. ಇದು ಗುರುಗಳ ಫೋಟೋ. ಸಾಮಾನ್ಯವಾಗಿ ಗುರುಗಳು ಎಲ್ಲರಿಗೂ ಪರಿಚಯ ಇರುವಂಥವರೇ. ನೋಡಿ ಎಷ್ಟು ಅಂದವಾದ ಚೊಕ್ಕವಾದ ದೇವಸ್ಥಾನ. ಚಿಕ್ಕದಾದರೂ ತುಂಬ ಚೊಕ್ಕವಾಗಿಟ್ಟಿದ್ದಾರೆ. ಎಲ್ಲ ಬದಿ ಇರುವ ಹಾಗೆ ಕಲ್ಲಿನ ಕಂಬಗಳು, ಆಚೆ ಬದಿ ಈಚೆ ಬದಿ ಜಗಲಿ, ಗುರುಗಳ ಫೋಟೋಗಳು ಎಲ್ಲವನ್ನು ಇಟ್ಟಿದ್ದಾರೆ. ಇದು ಒಳಬದಿಯಿಂದ ನೋಡಿದರೆ ಕುಡಿಮರ, ಬೃಂದಾವನ, ತುಳಸಿ ಕಟ್ಟೆ ಎಲ್ಲ ಕಾಣ್ತದೆ. ನೋಡ್ತಾ ಇದ್ದೀರಲ್ಲ, ಗುರುಗಳು ಎಲ್ಲ ಬದಿಯಲ್ಲಿ ಬೇರೆ ಬೇರೆ ಗುರುಗಳ ಫೋಟೋವನ್ನೆಲ್ಲ ಹಾಕಿದ್ದಾರೆ. ದೇವಸ್ಥಾನದ ಅರ್ಚಕರು ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಕಾರ್ಕಳದಿಂದ ಬಂದಂಥ ವೆಂಕಟರಮಣ ಸುಮಾರು 250 ವರ್ಷ ಹಿಂದೆಗೇ ಈ ದೇವಸ್ಥಾನ ಕಟ್ಟಿದ್ರಂತೆ. ಪ್ರಶ್ನೆ ಇಟ್ಟು ಕೇಳುವಾಗ ಮೂರ್ತಿ ಕಾರ್ಕಳದಲ್ಲಿ ಉಂಟು, ಒಂದು ಮನೆಯ ತುಳಸಿ ಕಟ್ಟೆಯಲ್ಲಿ ಇಟ್ಟಿದ್ದಾರೆ, ಅದನ್ನು ತಗೊಂಡು ಬಂದು ಪ್ರತಿಷ್ಠಾಪನೆ ಮಾಡಿ ಅಂತ. ಆ ಪ್ರತಿಷ್ಠಾಪನೆ ಮಾಡಿರುವಂಥ ಮೂರ್ತಿಯೇ ಇವತ್ತು ಇಲ್ಲಿ ಪೂಜೆ ಆಗ್ತಾ ಉಂಟು. ನೋಡಿ, ದೇವರಿಗೆ ಆರತಿ ಮಾಡ್ತಾ ಇದ್ದಾರೆ. ದೇವರಿಗೆ ಆರತಿ, ನೈವೇದ್ಯ, ಹಾಗೆ ಅಲ್ಲಿ ಚಾಮರ ಸೇವೆ, ಹಲವಾರು ಸೇವೆಗಳನ್ನು ಮಾಡ್ತಾರೆ ಈ ಭಟ್ರು. ಎಷ್ಟು ಸುಂದರವಾದ ಗರ್ಭಗುಡಿ ನೋಡಿ. ಆಚೆ ಈಚೆ ಜಯ ವಿಜಯರು ಬೆಳ್ಳಿಯ ಕವಚವನ್ನು ಹಾಕಿದ್ದಾರೆ. ದ್ವಾರಕ್ಕೆ ಸಹ ಬೆಳ್ಳಿಯ ಕವಚ. ಬೆಳ್ಳಿಯ ಪೀಠದಲ್ಲಿ ವೆಂಕಟರಮಣ ಕೂತು ಪೂಜೆ ಸ್ವೀಕಾರ ಮಾಡ್ತಾ ಇದ್ದಾನೆ. ನೋಡ್ತಾ ಇರ್ಬೋದು ನೀವು.
ಪಡುಬಿದ್ರೆಗೆ ಬಂದವರು ಮಹಾಲಿಂಗೇಶ್ವರ ಗಣಪತಿ ದೇವಸ್ಥಾನಕ್ಕೆ ಬಂದವರು ವೆಂಕಟರಮಣ ದೇವಸ್ಥಾನಕ್ಕೂ ಕೂಡ ಬಂದು ಹೋಗ್ಬೋದು. ತುಂಬ ಹತ್ತಿರದಲ್ಲೇ ಇರೋದ್ರಿಂದ ನೋಡಿ, ಚಾಮರ ಸೇವೆ, ದೇವರಿಗೆ ಎಲ್ಲ ಸೇವೆಯನ್ನು ಮಾಡ್ತಾರೆ. ಬಹಳ ವಿಶೇಷವಾದ ಕಾರ್ಣಿಕ ಇರುವಂಥ ವೆಂಕಟರಮಣ. ಇಲ್ಲಿ ಏನೇ ನೀವು ಬೇಡ್ಕೊಂಡ್ರೂ ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗ್ತದೆ ಅಂತ ನನಗೆ ಆ ಭಟ್ರು ಹೇಳಿದರು. ಸುಮಾರು ಇತಿಹಾಸ ಉಂಟು, ಪ್ರಾಚೀನತೆ ಮತ್ತು ಸ್ಥಾಪನೆ ಆದದ್ದು ಈ ದೇವಾಲಯ ಇತಿಹಾಸ ತುಂಬ ಹಿಂದಿನದು. ಕಾರ್ಕಳ ವೆಂಕಟರಮಣ ಸಾಧಾರಣ 550-600 ವರ್ಷದ ಹಿಂದಿನ ಕತೆ ಹೇಳ್ತದೆ ಅಂತ ಹೇಳ್ತಾರೆ. ಆದರೆ ತಿಳಿದವರು ಇಲ್ಲಿ 250 ವರ್ಷ ಆಗಿರಬಹುದು ಅಂತಾರೆ. ಹಾಗಾಗಿ ಸರಿಯಾಗಿ ಯಾರಿಗೂ ಅದರ ಮಾಹಿತಿ ಇಲ್ಲ ಅಂತ ಅಂದ್ಕೊಂಡೆ ನಾನು. ಸರಿಯಾಗಿ 250 ವರ್ಷದ ಹಿಂದೆ ಕಪ್ಪು ಕಲ್ಲಿನ ವಿಗ್ರಹ ಅಂತ ಭಟ್ರು ಹೇಳಿದರು. ಲಕ್ಷ್ಮೀ ಸಮೇತ ವೆಂಕಟರಮಣ. ಇಲ್ಲಿ ಒಂದು ವಿಶೇಷ ಉಂಟು ಅಂತ ಹೇಳಿದರು. ಮೂರ್ತಿಯ ತಲೆ ಮೇಲೆ ಬಿಸಿ ನೀರು ಹಾಕಿದರೆ ಕಾಲಿಗೆ ಬರುವಾಗ ಆ ನೀರು ತಣ್ಣಗಾಗ್ತದೆ ಅಂತ. ಬಹಳ ವಿಶೇಷ, ಭಕ್ತರ ಇಷ್ಟಾರ್ಥವನ್ನು ನೆರವೇರಿಸುವಂಥ ವೆಂಕಟರಮಣ. ಹಾಗೆ ಸುತ್ತಿನಲ್ಲಿ ಕೂಡ ಹನುಮಂತ, ಮಹಾಗಣಪತಿ, ಮಹಾಲಕ್ಷ್ಮಿ, ಗರುಡ ದೇವರನ್ನು ಕೂಡ ಸ್ಥಾಪನೆ ಮಾಡಿದ್ದಾರೆ. ಸಾಮಾನ್ಯವಾಗಿ ಎಲ್ಲ ವೆಂಕಟರಮಣ ದೇವಸ್ಥಾನದಲ್ಲಿ ವೆಂಕಟರಮಣ ನಂತರ ಹನುಮಂತ, ಹೀಗೆ 4 ಮೂಲೆಯಲ್ಲಿ ಕೂಡ ವಿಗ್ರಹಗಳನ್ನು ಇಡ್ತಾರೆ. ನೋಡಿ, ಹನುಮಂತನಿಗೆ ಪೂಜೆ ಮಾಡ್ತಾ ಇದ್ದಾರೆ ಭಟ್ರು. ಅದರ ನಂತರ ಗರುಡನಿಗೆ ಪೂಜೆ ಮಾಡ್ತಾರೆ, ಮಹಾಗಣಪತಿಗೆ. ಹಾಗಾಗಿ ಸುತ್ತದಲ್ಲಿ ಸಣ್ಣ ಸಣ್ಣ ದೇವಸ್ಥಾನ ಇರೋದು ನಮಗೆ ಗೊತ್ತೇ ಆಗೋದಿಲ್ಲ. ಜನ ಬರಬೇಕು, ಭಕ್ತಾದಿಗಳು ಎಷ್ಟು ಬರ್ತಾರೋ ಅಷ್ಟು ಒಳ್ಳೆಯದು. ಗರುಡ ದೇವರಿಗೆ ಪೂಜೆ ಆಗ್ತಾ ಉಂಟು. ಭಟ್ರು ನೈವೇದ್ಯ ಎಲ್ಲ ಮಾಡಿ ಪೂಜೆ ಮಾಡ್ತಾರೆ. ವರ್ಷದಲ್ಲಿ ಜನವರಿ ಉತ್ಸವ ಆಗ್ತದೆ, ರಥೋತ್ಸವ, ವೈಕುಂಠ ಏಕಾದಶಿ, ಸಹಸ್ರ ತುಳಸಿ ಅರ್ಚನೆ, ಇದೆಲ್ಲ ಸಾಮಾನ್ಯವಾಗಿ ಇಲ್ಲಿ ನಡೆಯುವಂಥದ್ದೇ. ಉಡುಪಿಯಲ್ಲಿ, ಕಾರ್ಕಳದಲ್ಲಿ, ಪಡುಬಿದ್ರೆಯಲ್ಲಿ, ಮುಲ್ಕಿಯಲ್ಲಿ, ಮಂಗಳೂರಿನಲ್ಲಿ ಸಾಮಾನ್ಯವಾಗಿ ಸುಮಾರು ವೆಂಕಟರಮಣ ದೇವಸ್ಥಾನ ಉಂಟು. ಅದರಲ್ಲೂ ಪಡುಬಿದ್ರೆಯ ಈ ವೆಂಕಟರಮಣ ದೇವಸ್ಥಾನ ಬಹಳ ವಿಶೇಷ. ಗರುಡದೇವರಿಗೆ ಪೂಜೆ. ಎಲ್ಲ ಮೂಲೆಯಲ್ಲಿ ಕೂಡ ಒಂದು ಸಣ್ಣ ಸಣ್ಣ ಗುಡಿಯನ್ನು ಕಟ್ಟಿದ್ದಾರೆ. ಇಲ್ಲಿ ಶಾಸನದ ಒಂದು ಕಲ್ಲು ಕೂಡ ಉಂಟು. ದೂರದಲ್ಲಿ ಗಣಪತಿಗೆ ಪೂಜೆ ಆಗ್ತಾ ಉಂಟು, ನೈವೇದ್ಯ ಪೂಜೆ. ಇದು ಮಧ್ಯಾಹ್ನದ ಪೂಜೆ. ಪೂಜೆ ಆದ ನಂತರ ಮಧ್ಯಾಹ್ನ ದೇವಸ್ಥಾನಕ್ಕೆ ಬಾಗಿಲಾಗ್ತಾರೆ. ಮತ್ತು ಸಾಯಂಕಾಲ 4 ಗಂಟೆಗೆ ಓಪನ್ ಆಗ್ತದೆ. ಇಲ್ಲಿ ಮಹಾಲಕ್ಷ್ಮಿ, ಹಾಗೆ ಭಟ್ರು ಮಂತ್ರಗಳನ್ನು ಹೇಳ್ಕೊಂಡು ಆರಾಧನೆ ಮಾಡ್ತಾ ಇದ್ದಾರೆ.
ನೋಡಿ ಎಷ್ಟು ಹತ್ತಿರದಲ್ಲಿ ಆ ದೇವರನ್ನು ನೋಡುವ ಅವಕಾಶ. ಮಂಗಳೂರು ಉಡುಪಿ ಹೈವೇಯಲ್ಲಿ ಸಿಕ್ಕುವಂಥ ಪಡುಬಿದ್ರೆ ಕೇವಲ ಒಂದು 5 ನಿಮಿಷದ ನಡಿಗೆಯಲ್ಲಿ ನೀವು ವೆಂಕಟರಮಣ ದೇವಸ್ಥಾನಕ್ಕೆ ಬರ್ಬೋದು. ಪಶ್ಚಿಮಕ್ಕೆ ಮುಖ ಮಾಡಿ ಕೂತಿರುವಂಥ ವೆಂಕಟರಮಣ, ಇದು ಆಂಜನೇಯನ ಮೂರ್ತಿ. ಆಗ ಪೂಜೆ ಮಾಡುವಾಗ ಮಾತ್ರ ನಾನು ತೋರಿಸಿದ್ದು, ಯಾಕೆಂದರೆ ಆಗ ನಮ್ಮನ್ನು ಒಳಗೆ ಬಿಟ್ಟಿರಲಿಲ್ಲ. ಈಗ ನಾನು ನಿಮಗೆ ಹತ್ತಿರದಿಂದ ತೋರಿಸ್ತಾ ಇದ್ದೇನೆ ಹನುಮಂತನ ಮೂರ್ತಿ. ನೆಲಕ್ಕೆಲ್ಲ ಕಲ್ಲಿನ ಹಾಸು, ಹಾಗೆ ಕಲ್ಲಿನ ಕಂಬಗಳು, ಪೂಜೆಗೆ ಬೇಕಾದಂಥ ಪರಿಕರ, ಸಣ್ಣದೊಂದು ತೀರ್ಥಬಾವಿ, ದೇವಸ್ಥಾನದ ಒಂದು ಸೈಡ್ನಲ್ಲಿ ಒಳಗೆ ಹೋಗಲಿಕ್ಕೆ ಒಂದು ಮೆಟ್ಲನ್ನಿಟ್ಟಿದ್ದಾರೆ, ಒಳಗಿನ ದ್ವಾರ, ಚಿಕ್ಕದಾದ ಕಲ್ಲಿನ ಪೀಠದ ಮೇಲೆ ದೇವಸ್ಥಾನ ನಿರ್ಮಾಣ ಆಗಿದೆ. ದೇವರು ಗಡಿ ಕಲ್ಲಿಗೆ ತೀರ್ಥ ಪ್ರೋಕ್ಷಣೆ ಮಾಡ್ತಾ ಇದ್ದಾರೆ. ಮುಂದೆ ಕಾಣ್ತಾ ಇರೋದು ನಿಮಗೆ ಮಹಾಗಣಪತಿ, ವಿಶೇಷ ಶಕ್ತಿ ಇರುವಂಥ ಮಹಾಗಣಪತಿ. ತೀರ್ಥ ಪ್ರೋಕ್ಷಣೆಯನ್ನು ಮಾಡಿದರು. ಈಗ ನಾವು ಗಣಪತಿಯನ್ನು ಪ್ರಾರ್ಥನೆ ಮಾಡೋಣ. ನೋಡಿ ಎಷ್ಟು ಅಂದವಾದ ಗಣಪತಿ ಬೆಳ್ಳಿಯ ಮಂಟಪದಲ್ಲಿ ಕೂತ್ಕೊಳಿಸಿದ್ದಾರೆ. ಹಾಗೆ ಪಲ್ಲಕ್ಕಿ, ವೈಕುಂಠ ಏಕಾದಶಿ ದಿನ ಈ ಪಲ್ಲಕ್ಕಿಯಲ್ಲಿ ದೇವರನ್ನು ಒಂದು ಸುತ್ತು ಬರ್ತಾರೆ. ಆ ಪಲ್ಲಕ್ಕಿ ಮತ್ತು ಈ ಮಂಟಪ, ಆ ಬೆಳ್ಳಿಯ ಪಲ್ಲಕ್ಕಿ ಇಟ್ಟಿದ್ದಾರೆ. ಮಂಟಪದಲ್ಲಿ ರಾಮನವಮಿ ದಿನ ರಾಮನ ಮೂರ್ತಿಯನ್ನಿಟ್ಟು ಮೆರವಣಿಗೆ ಬರ್ತಾರೆ. ಮಹಾಲಕ್ಷ್ಮಿ ಅಮ್ಮನವರು, ಮಹಾಲಕ್ಷ್ಮಿ ಅಮ್ಮನವರನ್ನು ನೋಡಿ ಆದಮೇಲೆ ನಾವು ಗರುಡ ದೇವರನ್ನು ನೋಡುವ. ದೇವಸ್ಥಾನದ ಗರ್ಭಗುಡಿಯನ್ನು ನಾವೀಗ ನೋಡ್ತಾ ಇದ್ದೇವೆ. ಎಷ್ಟು ಚಿಕ್ಕದಾದರೂ ತುಂಬ ಚೊಕ್ಕವಾಗಿ ಮಾಡಿದ್ದಾರೆ. ನೋಡಲಿಕ್ಕೆ ಅಂಥ ಆಡಂಬರ ಏನಿಲ್ಲ. ಮರದ ದಳಿ ಮೇಲೆ ಗರ್ಭಗುಡಿಯ ಗೋಪುರ ಮೇಲಿನದು. ಗರುಡ ದೇವರನ್ನು ನಾವೀಗ ಹತ್ತಿರದಲ್ಲಿ ನೋಡುವ. ಹನುಮಂತನನ್ನು ಮತ್ತು ಗರುಡ ದೇವರನ್ನು ಎದುರು ಬದಿ ಇಟ್ಟಿದ್ದಾರೆ. ಗಣಪತಿ ಮತ್ತು ಮಹಾಲಕ್ಷ್ಮಿಯನ್ನು ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆ ಹಿಂಬಾಲಿಸಿಕೊಂಡು ಬಂದಂಥ ದೈವವನ್ನು ಹೊರಬದಿಯಲ್ಲಿ ದೇವಸ್ಥಾನದ ಎದುರು ಅಶ್ವತ್ಥ ಕಟ್ಟೆಯಲ್ಲಿ ನಾಗಪನ ಮತ್ತು ಆ ದೈವವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಮೂರ್ತಿಯನ್ನು ಕರ್ಕೊಂಡು ಬರುವಾಗ
ಆ ದೈವ ಹಿಂದೆಯಿಂದ ಬಂತು ಅಂತ ಹೇಳಿದರು ಇಲ್ಲಿ ಒಬ್ಬರು ತಿಳಿದವರು. ಹಾಗೆ ಅದನ್ನು ಕೂಡ ಆ ದೇವಸ್ಥಾನದ ಎದುರೇ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನಾವು ಹೊರಗೆ ಹೋಗುವಾಗ ಅದನ್ನು ಕೂಡ ನೋಡುವ. ಸ್ನೇಹಿತರೆ, ವಿಡಿಯೋ ನಿಮಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ನೋಡಿ ಸುಮ್ಮನಾಗಬೇಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ದೇವಸ್ಥಾನಕ್ಕೆ ಭೇಟಿ ಕೊಡಿ. ಆ ದೇವರ ಅನುಗ್ರಹ, ವೆಂಕಟರಮಣ ಅನುಗ್ರಹ ನಿಮಗೂ ಕೂಡ ಆಗಲಿ ಅಂತ ನನ್ನ ಆಸೆ. ಇದು ದೇವಸ್ಥಾನದ ಹೊರಂಗಿನ ಸುತ್ತು. ಇಲ್ಲಿ ದೇವರನ್ನು ಉತ್ಸವದ ಸಮಯದಲ್ಲಿ ಕೂತ್ಕೊಳಿಸಿ ಪೂಜೆ ಮಾಡ್ತಾರೆ. ಒಂದು ಸಣ್ಣದಾದ ರಥ ದೇವಸ್ಥಾನದ ಒಳಬದಿಯೇ ಸುತ್ತು ಹಾಕುವಂಥದ್ದು. ವಿಶೇಷ ದಿನಗಳಲ್ಲಿ ಅಲ್ಲಿ ಆ ರಥವನ್ನು ಎಳೀತಾರೆ. ಹೊರ ಬಂದ ಮೇಲೆ ನಮಗೆ ದೇವಸ್ಥಾನ ಹೇಗೆ ಉಂಟು ಅಂತ ನೋಡಲಿಕ್ಕೆ ಸಿಗ್ತಾ ಉಂಟು ನೋಡಿ. ಆ ಕುಡಿಮರಕ್ಕೆ ಹಿತ್ತಾಳೆಯ ಕವಚ ಹಾಕಿದ್ದಾರೆ. ನೋಡಿ, ಹತ್ತಿರದಲ್ಲಿ ಅದರ ಸುತ್ತ, ಕುಡಿಮರದ ಸುತ್ತಲೂ ಕೂಡ ವಿಷ್ಣುವಿನ ದಶಾವತಾರದ ಮೂರ್ತಿಗಳನ್ನು ಫಿಕ್ಸ್ ಮಾಡಿದ್ದಾರೆ. ಎಷ್ಟು ಚಂದವಾದ ಮೂರ್ತಿ, ಚಿಕ್ಕದಾದ ದೇವಸ್ಥಾನ, ಬಹಳ ವಿಶೇಷ, ಬಹಳ ಕಾರ್ಣಿಕವಾದ ಸ್ಥಳ. ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದವರು ವೆಂಕಟರಮಣ ದೇವಸ್ಥಾನಕ್ಕೆ ಕೂಡ ಬಂದು ಹೋಗ್ಬೋದು. ಹಾಗೆ ಬೀಚಿಗೆ ಬರುವವರು ಕೂಡ ಬರ್ಬೋದು. ನೋಡಿ, ಇಲ್ಲಿ ದೇವಸ್ಥಾನದ ಎದುರು ಇರುವಂಥ ಅಶ್ವತ್ಥ ಕಟ್ಟೆ. ಆ ಅಶ್ವತ್ಥ ಕಟ್ಟೆಯ ಬದಿಯಲ್ಲಿ, ಆ ಒಂದು ಬದಿಯಲ್ಲಿ ಕಲ್ಕೊಡ ದೈವವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಮತ್ತೊಂದು ಬದಿಯಲ್ಲಿ ಇದು ಕಲ್ಕೊಡ ದೈವದ ಒಂದು ಗುಡಿ. ಅದರ ಆಚೆ ನಾಗಬನ. ಆ ನಾಗಬನವನ್ನು ನೋಡುವ. ಅಶ್ವತ್ಥ ಮರದ ಬದಿಯಲ್ಲಿ ನಾಗಬನ. ನೋಡಿದ್ರಲ್ಲ ಸ್ನೇಹಿತರೆ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮಗೆ ಶ್ರೀರಕ್ಷೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಕ್ಕೋಣ. ಅಲ್ಲಿವರೆಗೂ ನಮಸ್ಕಾರ.